ಇಂದಿನ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಸಾಧಕರನ್ನ ಸನ್ಮಾನಿಸುವಂತಹ ಶ್ರೀಯುತ ಗಿರೀಶ್ ಆರ್ ವಲಯ ಅರಣ್ಯಾಧಿಕಾರಿಗಳು ವಲಯ ಪಂಜ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗೆದಾರರ ಇದರ ಸರ್ವ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. 12 ಎಸೆತ ಅತ್ಯಮೂಲ್ಯ 12 ಎಸೆತಗಳ ಆಟ ಬಾಕಿ. 34 ರನ್ನಿನ ವಿಜಯದ ಗುರಿ. ಓವರೊಂದಕ್ಕೆ 17 ರನ್ ಗಳಿಸಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಅಂತಿಮ 7ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆಗೆ ಬ್ಯಾಟಿನ ಮೇಲಂಚಿಗೆ ಮಾಡಿದಂತ ಚೆಂಡು ಯಾವುದೇ ಅಪಾಯವಿಲ್ಲ. 11 ಎಸೆತ 34 ರನ್ನಿನ ವಿಜಯದ ಗುರಿ ಇನ್ನೂ ಕೂಡ ಇದೆ. ಮತ್ತೆ ಸಮಯ ಮೀರ್ತಾ ಇದೆ. ಮತ್ತೊಬ್ಬ ಕ್ಷೇತ್ರರಕ್ಷಕನನ್ನ 30 ಗಜಗಳಿಗಿಂತ ಒಳಭಾಗದಲ್ಲಿ ನಿಯೋಜನೆಗೊಳಿಸಲೇಬೇಕಾಗಿದೆ. ಪ್ರತಿಯೊಂದು ನಿಮಿಷಗಳು ಕೂಡ ಮಹತ್ವ. ಕೇವಲ 3 ಜನ ಕ್ಷೇತ್ರರಕ್ಷಕರು ಇಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಹಾಗೆಯೇ ನಿಸಾಂ ಎಸೆಗಾರಿಕೆ ಭಾಗದಲ್ಲಿ 11 ಎಸೆತಗಳ ಮುಂದೆ ಇನ್ನೂ ಕೂಡ 34 ರನ್ ಅವಶ್ಯಕತೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರೆ ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಈ ಬಾರಿ ಒತ್ತಡದಲ್ಲಿ ಕ್ಷೇತ್ರ ರಕ್ಷಕ ಹರ್ಷ ಪಟ್ಟ ಇವರು 4 ರನ್ ಅನ್ನ ತಂಡಗಳಿಸಿಕೊಂಡಾಗ 10 ಎಸೆತ 30 ರನ್ನಿನ ವಿಜಯದ ಗುರಿ. ಅವಕಾಶವಂತೂ ಇದ್ದೇ ಇದೆ ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ ತಂಡಕ್ಕೆ. ಇಂದಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರು TAPCMS ಸುಳ್ಯ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೆಯೇ ದಿವಂಗತ ಪರಶುರಾಮ ಸ್ಮರಣದ ಕ್ರಿಕೆಟ್ ಪಂದ್ಯಾಟದ ಆಯೋಜಕರಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಜಯರಾಮ್ ದೇರಪ್ಪಚ್ಚನಮನೆ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗೆದಾರರ ಇದರ ಸರ್ವ ಪದಾಧಿಕಾರಿಗಳು ಹಾಗೆಯೇ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದೆ. ತಮ್ಮನ್ನು ಅಷ್ಟೇ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. 9 ಎಸೆತ 30 ರನ್ನಿನ ವಿಜಯದ ಗುರಿಗಿದೆ. ಮತ್ತೊಮ್ಮೆ ಸ್ಟ್ರೈಕ್ ಭಾಗದಲ್ಲಿ ಅಶ್ರಫ್, ಎಸೆಗಾರಿಕೆ ಭಾಗದಲ್ಲಿ ನಿಜಾಮ್. ಫುಲ್ ಟಾಸ್ ಆಗಿ ಬಂದ ಚೆಂಡು ಗುರುತಿಸುವಲ್ಲಿ ವೈಫಲ್ಯ. ಈ ಬಾರಿ 20 ರನ್ ಅನ್ನ ಗಳಿಕೆಯಾಗ್ತಾ ಇದೆ. ತಂಡದ ಮೊತ್ತ 29 ರನ್ನಿನ ವಿಜಯದ ಗುರಿಗಿದೆ. ಅಂತಿಮ 8 ಎಸೆತಗಳ ಮುಂದೆ ಇನ್ನೂ ಕೂಡ ಅವಕಾಶವಿದೆ. ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜೆ ತಂಡದ ಫಲಿತಾಂಶವನ್ನ ಬದಲಾಯಿಸಿದಂತಹ ಅಶ್ರಫ್ ನಾಶಕ ಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆದರೆ ಈ ಬಾರಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ವಿಕೆಟ್ಗಳ ಮಧ್ಯೆ 20 ರನ್ನಿಗಾಗಿ ಓಡಾಟವಿದ್ದರೂ ಕೂಡ ಮತ್ತೊಂದು ಡಾಟ್ ಬಾಲ್. ಈ ಓವರ್ ನಿರ್ಣಾಯಕ ಓವರ್ ಆಗಿತ್ತು. 12 ಎಸೆತಗಳ ಮುಂದೆ 34 ರನ್ನಿನ ವಿಜಯದ ಗುರಿ ಇತ್ತು. ಆದರೆ 5 ಎಸೆತಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 5 ರನ್ಗಳನ್ನು. ನಿಜಾಮ್ ಅಂತಿಮ 1 ಚೆಂಡಿನ ಆಟ ಬಾಕಿಗಿದೆ. 7ನೇ ಓವರ್ನ ಮುಕ್ತಾಯಕ್ಕೆ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಮತ್ತೆ ಎಸೆಯಬೇಕಾಗಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಈ ಬಾರಿ ವಿಫಲ. 6 ಎಸೆತಗಳಲ್ಲಿ ಗಳಿಸಿಕೊಂಡಿದ್ದು ಕೇವಲ 5 ರನ್ನುಗಳು. ಇಲ್ಲಂತೂ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಅಂತಿಮ 6 ಎಸೆತಗಳ ಆಟ ಬಾಕಿ. 29 ರನ್ನಿನ ವಿಜಯದ ಗುರಿಗಿದೆ. ಎಸೆತಗಳ ಮುಂದೆ 29 ರನ್ನಿನ ವಿಜಯದ ಗುರಿ. ಇಂದಿನ ದಿನ ಆದಿಶಕ್ತಿ ಬಾಕಿಲ ತಂಡದ ರಹೀಂ ರವರು 6 ಎಸೆತಗಳಿಗೆ 5 ಸಿಕ್ಸ್ ಅನ್ನ ಗಳಿಸಿಕೊಂಡ್ರು. ಅದೇ ರೀತಿಯ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿಕೊಡಬಲ್ಲರೆ ಅಶ್ರಫ್. ಅತ್ಯಮೂಲ್ಯ 6 ಎಸೆತ 29 ರನ್ನಿನ ವಿಜಯದ ಗುರಿ. ಪ್ರಥಮ ಚೆಂಡಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆದರೆ ಈ ಬಾರಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅಂತಿಮ 5 ಎಸೆತ ಕೊನೆಯ ಒಂದು ಅವಕಾಶವಿದೆ. ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ ತಂಡದ ಎದುರು ಫೈನಲ್ ಪ್ರವೇಶವನ್ನ ಪಡೆಯಲೇಬೇಕಾದ್ರೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಈ ಬಾರಿ ನೇರವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ದಾಖಲಾಗ್ತಾ ಇದೆ. ಮತ್ತೊಂದು 6. 4 ಎಸೆತ 23 ರನ್ನಿನ ವಿಜಯದ ಗುರಿ. ಒಂದು ವೇಳೆ ಆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಆರಂಭಿಕ ಹಂತದಲ್ಲಿ ಅರ್ಷದ್ ಬಜಾಲ್ ನಡೆಸಿದಂತ ಬ್ಯಾಟಿಂಗ್ ಅನ್ನ
ಅದೇ ರೀತಿ ಒಂದು 4 ಓವರ್ನವರೆಗೂ ಮುಂದುವರಿಸಿದ್ದೇ ಆಗಿದ್ದರೆ ಪಂದ್ಯದ ಚಿತ್ರಣವೇ ಬೇರೆ ಆಗಿರುತ್ತಿತ್ತು. ಆದರೆ ನಿರಂತರ ವಿಕೆಟ್ಗಳನ್ನು ಕಳೆದುಕೊಂಡಿದ್ದು 4 ಎಸೆತ 23 ರನ್ನಿನ ವಿಜಯದ ಗುರಿ. ಮತ್ತೊಮ್ಮೆ ಅಶ್ರಫ್ ಸ್ಟ್ರೈಕಿಂಗ್ ಭಾಗದಲ್ಲಿ ಸೊಗಸಾದ ಹೊಡೆತಕ್ಕೆ ಪ್ರಯತ್ನವನ್ನ ಪಡೆ ಈ ಬಾರಿ ಅಕ್ಷಾ ಕವರ್ಸ್ ಭಾಗದಲ್ಲಿ ಬೌಂಡರಿ ಕೂಡ ದಾಖಲಾಗ್ತಾ ಇದೆ. 4 ರನ್ಗಳನ್ನು ಗಳಿಸಿಕೊಂಡಾಗ 3 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 19. 3 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 19. ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್ 3 ಸಿಕ್ಸ್ಗಳ ಅವಶ್ಯಕತೆ ಇದೆ. ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದಂತ ಅಶ್ರಫ್ ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ. ನಿಜಾಮ್ ಸೊಗಸಾದ ಎಸೆತಗಾರಿಕೆ. ಇದರೊಂದಿಗೆ ಬಹುತೇಕ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ. ಕಳೆದು ಹೋದ ಪಂದ್ಯಕ್ಕೆ ಮರು ಜೀವವನ್ನ ನೀಡಿದಂತ ಅಶ್ರಫ್ ಅಂತಿಮವಾಗಿ ಕೂಡ ತಂಡವನ್ನ ಗೆಲುವಿನ ದಡ ಸೇರಿಸಲು ಬಹುತೇಕ ವೈಫಲ್ಯರಾದಾಗ 2 ಎಸೆತ 19 ರನ್ನಿನ ಅವಶ್ಯಕತೆ ಇದೆ. ಮತ್ತೆ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಈ ಬಾರಿ ನೋ ಬಾಲ್ ಎನ್ನುವಂತಹ ತೀರ್ಪು. 2 ಎಸೆತ 12 ರನ್ನಿನ ಅವಶ್ಯಕತೆ. ಫ್ರೀ ಹಿಟ್ ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಈ ಒಂದು ನೋ ಬಾಲ್ ಪಂದ್ಯದ ಚಿತ್ರಣವನ್ನ ಬದಲಾಯಿಸಬಹುದಾ? 2 ಎಸೆತಕ್ಕೆ 12 ರನ್ನಿನ ಅವಶ್ಯಕತೆ ಬಹಳಷ್ಟು ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆಲ್ತಾ ಇದ್ದಾರೆ. ಪ್ರದರ್ಶನ ಪಂದ್ಯ ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜೆ ಗೆಲ್ಲಬಹುದು ಅಥವಾ ಸೋಲಬಹುದು. ಆದರೆ ಅರ್ಧ ಶತಕವನ್ನ ದಾಖಲಿಸ್ತಾ ಇದ್ದಾರೆ ಇಲ್ಲಿ ಅಶ್ರಫ್. ಅರ್ಧ ಶತಕವನ್ನ ಕೂಡ ದಾಖಲಿಸ್ತಾ ಇದ್ದಾರೆ ಅಶ್ರಫ್. ಫ್ರೀ ಹಿಟ್ಗೆ ಕೂಡ ಅವಕಾಶವಿದೆ. ಅತ್ಯದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಸೆಮಿಫೈನಲ್ ಪಂದ್ಯಕ್ಕೆ ಹೇಳಿ ಮಾಡಿಸಿದಂತಹ ಪಂದ್ಯವಿದು. 2 ಎಸೆತ 12 ರನ್ನಿನ ಅವಶ್ಯಕತೆ. ಮತ್ತೊಂದು 6 ಹಿಡಿಸಬಲ್ಲರೆ. ಈ ಬಾರಿ ಸುಲಭವಾಗಿರ್ತದೆ, ಉತ್ತಮವಾಗಿರ್ತಕ್ಕಂಥ ಹೊಡೆತ ಅಕ್ಷಾ ಕವರ್ಸ್ ಭಾಗದಲ್ಲಿ. ಒಂದು ಎಸೆತ 6 ರನ್ನಿನ ಅವಶ್ಯಕತೆ. ಅಶ್ರಫ್ ಹೀರೋ ಆಗಿ ಪರಿಣಮಿಸಬಲ್ಲರೆ. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. 7 ಸಿಕ್ಸ್ ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಕೊಂಚ ಮೈ ಮರೆತರೂ ಕೂಡ ಇಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ. ಅತ್ಯದ್ಭುತ ಇನ್ನಿಂಗ್ಸ್. ಇದೀಗ ಒತ್ತಡದಲ್ಲಿ ಎಸೆತಗಾರ. 1 ಎಸೆತ 6 ರನ್ನಿನ ಅವಶ್ಯಕತೆ. ಅಶ್ರಫ್ ಅಂತಿಮ ಹಂತದವರೆಗೂ ಕ್ರೀಸ್ ಅನ್ನು ಆಕ್ರಮಿಸಿಕೊಂಡು ತಂಡವನ್ನ ಗೆಲುವಿನ ದಡದತ್ತ ಕೊಂಡೊಯ್ದಂತ ಆಟ. ದಯವಿಟ್ಟು ಯಾರು ಕೂಡ ಮೈದಾನದ ಒಳಗೆ ಪ್ರವೇಶಿಸುವಂತಿಲ್ಲ, ಗಮನಿಸಿಕೊಳ್ಳಿ. ಸೆಮಿಫೈನಲ್ ಪಂದ್ಯ. 1 ಎಸೆತ 6 ರನ್ನಿನ ಅವಶ್ಯಕತೆ. ಹೀರೋ ಆಗಬಲ್ಲರೆ ಅಶ್ರಫ್ ಅಥವಾ ಹೀರೋ ಆಗಿ ಪರಿಣಮಿಸಬಲ್ಲರೆ ನಿಜಾಮ್. ಇಬ್ಬರು ಆಟಗಾರರಿಗೆ ಅವಕಾಶವಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ನಿಜಾಮ್. ರೈಟ್ ಆರ್ಮ್ ಓವರ್ ದ ಅರೌಂಡ್ ದ ವಿಕೆಟ್, ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ. ಸುಲಭ ಚೆಂಡು. Oh my goodness! Oh my goodness! ಕ್ರಿಕೆಟ್ ನಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ. ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಬೇಕು. ಅಂತಿಮ ಹಂತದವರೆಗೂ ಧೃತಿಗಳದೆ ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಿದ್ರೆ ಮಾತ್ರ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನ ತೋರ್ಪಡಿಸಿಕೊಟ್ಟಂತಹ ಅಶ್ರಫ್ ಪಂದ್ಯದ ಹೀರೋ ಆಗಿ ಪರಿಣಮಿಸ್ತಾ ಇದ್ದಾರೆ. ಬಹುತೇಕ ವೀರಮಾರುತಿಯ ಈ 4 ವರ್ಷದ ಕ್ರಿಕೆಟ್ ನಲ್ಲಿ ಇದು ಒಂದು ರೀತಿಯಲ್ಲಿ ಅತ್ಯಮೋಘವಾಗಿರತಕ್ಕಂಥ ಇನ್ನಿಂಗ್ಸ್. ಅಶ್ರಫ್ ರವರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ, ಒಂದು ಬಾರಿ ಜೋರಾದ ಚಪ್ಪಾಳೆ. ಅಶ್ರಫ್ ಅತ್ಯದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಂಡ್ರು. ಶೂಲಿನಿ ಕ್ರಿಕೆಟರ್ಸ್ ಮುತ್ಲಾಜ್ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಅದೇ ರೀತಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ 69 ರನ್ ಗಳಿಸಿದಂತಹ ರವಿ ಪಟ್ಟಯ್ಯರಿಗೆ ಕೂಡ ಒಂದು ಚಪ್ಪಾಳೆ ಬರಲಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಶ್ರೇಷ್ಠ ಅಂಡರ್ ಆರ್ಮ್ ಕ್ರಿಕೆಟ್. ಯಾವುದೇ ಕ್ಷಣದಲ್ಲೂ ಕೂಡ ಫಲಿತಾಂಶವನ್ನ ಬದಲಾಯಿಸಬಹುದು. ಕ್ರಿಕೆಟ್ ಈಸ್ ಆಲ್ ಅಬೌಟ್ ಹ್ಯಾಂಡ್ಲಿಂಗ್ ದ ಪ್ರೆಷರ್.